ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಗೆ ಟೈಮ್ ಬಂದು ಒಂದು 2:30 ಮಿಡ್ ನೈಟ್ ಅಂಡ್ ಬೆಳಿಗ್ಗೆ ಟ್ರೈನ್ ಇದೆ, ಎಲ್ಲಿಗೆ ಅಂತ ಹೇಳಲ್ಲ, ಬಟ್ ಮಿಡ್ ನೈಟ್ 2:30 ಮೆಜೆಸ್ಟಿಕ್ ಅಂಡ್ ರೈಲ್ವೆ ಸ್ಟೇಷನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಹಾಯ್ ಹಾಯ್, ಮೆಜೆಸ್ಟಿಕ್ ಸ್ಟ್ರೀಟ್ ಫುಡ್ ಬಾಯ್. ನಿಮ್ಮ ಹೆಸರಣ್ಣ? ಮಂಜುನಾಥ್ ಮಂಡ್ಯ ಅಣ್ಣ. ಐಡಿ ವೈನವಿ ಬ್ಲಾಕ್. 35,000 ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದೆ ನಂಗೆ. ಬ್ಲಾಗ್ಸ್ ಫೋನ್ ಕೊಡಿ, ಮಾಡ್ಬಿಡ್ತೀನಿ. ಚಾರ್ಜ್ ಹಾಕ್ಬಿಡುವುದು. ಸೊ ನಮ್ದು ರಿವ್ಯೂ ಕೊಡಿ. ಬಡವ್ರ ಮನೆ ದೇವ್ರ ಬ್ರೋ, ಅಪ್ಪು ಬಾಸ್ತು. ಬಡವರು ಅಂತೆಲ್ಲ ಹೇಳ್ಬಾರ್ದು, ನಾವು ಬಡವ್ರೆ. ಅಪ್ಪು ಬಾಸ್ತು ಬ್ರೋ. ಏನಿದೆ ಬಡವ್ರ ಮನೆಗೆ? ತಿನ್ನೋದೇನಿದೆ? 50 ರೂಪಾಯಿ ಊಟ ಕೊಡ್ತೀವಿ, ಎಗ್ ರೈಸ್ ಕೊಡ್ತೀವಿ, ರೈಸ್ ಬಾತ್ ಕೊಡ್ತೀವಿ, ದೋಸೆ ಕೊಡ್ತೀವಿ, ಎಲ್ಲಾ ಕೊಡ್ತೀವಿ. ನೀವು ಮಾಡಕ್ ತಪ್ಪು ಸರ್. ಯಾಕಣ ಬಾಡಿಗೆ ಕೊಡ್ತಾ ಇದೀವಿ. ಅಲ್ಲ ಅವ್ರು ನಾನು ಚೆನ್ನಾಗ್ ಊಟ ಸಿಗುತ್ತೆ ಅಂತ ಜನಕ್ಕೆ ಹೇಳ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಂಡ್ರು. ಅಲ್ಲೇ ಅದು ಎಂಟ್ರಿ ಕೊಟ್ಬಿಡಿ. ನಮ್ ಕನ್ನಡಿಗರಾಗಿರ್ಬೋದು, ಇವರೆಲ್ಲ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದ್ರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದಾರ. ಅಂಡ್ ನಿಮ್ಗೆ ಏನ್ ಬಾರಮ್ಮ ಯೂಟ್ಯೂಬ್ ಅಲ್ಲಿ ಯಾವತ್ ಬರ್ತೀಯ? ಇಟ್ಕೊಳ್ಳಮ್ಮ, ನಂದೇ ಓಟ್ ಹೇಳಲೇ, ಮಾತಾಡ ಹೇಳಲೇ ಎಲ್ಲ ಹೇಳ್ತಾರ ನೀವೆಲ್ಲ. 50 ರೂಪಾಯಿ ಯಾರು ಕೊಡಲ್ಲ ಊಟ. 50 ರೂಪಾಯಿ ಯಾರು ಊಟ ಕೊಡಲ್ಲ, ದೊಡ್ಡವರು ಹೋಟ್ಲಲ್ಲೂ ಕೊಡಲ್ಲ. ಒಗ್ಗರಣೆ ನಮಸ್ತಿಲ್ಲ ಅಂದ್ರ ಮಂಡಕ್ಕಿ ಒಗ್ಗರಣೆ ಇರ್ಮಿಟ್ಟ ಸೊ ಗೈಸ್, ಏನ್ ಗೊತ್ತಾ, ತಾವೆಲ್ಲ ನಾವು ಕಷ್ಟದಲ್ಲಿ ಮಿಡ್ ನೈಟ್ 2 ಗಂಟೆ 1 ಗಂಟೆಲಿ ನಾವ್ ಯಾವ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟನೂ ಸಿಗಲ್ಲ ನಮ್ಗೆ. ಆದ್ರೆ ನಮ್ಮ ಜನ, ನಮ್ಮ ಕನ್ನಡಿಗರಾಗಿರ್ಬೋದು, ನಮ್ಮ ಸ್ನೇಹಿತರುಗಳು ಬರ್ತೀನಿ ಫಸ್ಟ್ ಮಾತಾಡಿ ಎಲ್ಲ ಬರ್ತೀನಿ ಮಾತಾಡ್ಬೇಕು. ಸೊ ನಮ್ಮ ಜನಕ್ಕೆ ಪ್ರೀತಿಯಿಂದ ಇಷ್ಟೊತ್ತಲ್ಲಿ ಊಟ ಕೊಡೋದು ಒಂದು ಅನ್ನ ಸಂತರ್ಪಣೆ ಮಾಡದಷ್ಟೇ ಒಳ್ಳೇದಾಗುತ್ತೆ ನಮಗೆಲ್ಲ. ಅಲ್ಲರಿ ಹೇಳ್ತಾರೆ, ಸರ್ಕಾರ ಮಾತಾಡ್ತಾರಲ್ರಿ. ಸರ್ಕಾರದವ್ರ ಬಿಡಿ, ಏನ್ ಗೊತ್ತಾ, ನಿಮ್ ಪುಣ್ಯಗಳಿಗೆ ನೀವೇ ಜನಕ್ಕೆ ಊಟ ಕೊಡ್ತಿರಲ್ಲ ಎಷ್ಟೊತ್ತಲ್ಲಿ. ಮಾತಾಡಿ ಅಲ್ಲ ರೀ, ನಾವು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಯಾರು ತಲೆ ಹೊಡೆದಿಲ್ಲ, ತಲೆ ಹಿಡ್ದಿಲ್ಲ. तू समझा? हाँ नहीं तू समझा नहीं. ಅರ್ಥ ಮಾಡ್ಕೊಳ್ಳಿ. ಸರ್ಕಾರಕ್ಕೆ ನಾನು ಯಾರನ್ನೋ ದುಶ್ಮನ್ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ನಾನು ಬೈತಾ ಇಲ್ಲ. DK ಅವ್ರಿಗೂ ಬೈತಾ ಇಲ್ಲ, ದರ್ಶನ್ ಸರ್ಗೆ, ನಮ್ಮ ದಿನೇಶ್ ಸರ್ಗೂ ಬೈತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅಪ್ಪು ಫ್ಯಾನ್, ಅಪ್ಪು ಬೆಣ್ಣೆ ದೋಸೆ ಓಪನ್ ಮಾಡಿದೀನಿ, ಇವತ್ತು ಮಾಡ್ತೀನಿ. ಇನ್ನು ಮಾಡಿಲ್ಲ, ಬೋರ್ಡ್ ಮಾಡ್ತಾ ಇದೀನಿ, ಓಪನ್ ಅರ್ಧ ನಿಮ್ಗೆ ಕರಿತೀನಿ. ಓಕೆ, ದರ್ಶನ್ ಅಭಿಮಾನಿಗಳು ನಾನು ಹೇಳ್ತೀನಿ, ನಾನು ಯಾರಿಗೂ ತಪ್ಪು ಮಾಡಿಲ್ಲ ಸರ್, ನಾನು ಯಾರಿಗೂ ಬೈಯಲ್ಲ. ಬಟ್ ನೀವು ಸರ್ಕಾರ ಮಾಡ್ತಿರಲ್ಲ, ಗೊತ್ತಾ, ನೀವು ತುಂಬಾ ತಪ್ಪು ಸರ್. ನಮ್ಗೆ 4 ಕಡಿ ಕೊಡಿ ಅಂತ ಕೇಳ್ದೆ, ಭಿಕ್ಷೆ ಬೇಡ್ದೆ, ಕೊಟ್ರಾ ಸರ್? ನೀವು ಕೊಟ್ರಾ? 20 ಲಕ್ಷ ಅಡ್ವಾನ್ಸು, ಲಕ್ಷ್ಮೀದೇವಿ 4 ಸಾವಿರ ಬಾಡಿಗೆ, ಹುಡುಗರು ಸಂಬಳ ಹೆಂಗ್ ಸಾರ್ ಕೊಡ್ಲಿ? ನಾನು ಹೆಂಗ್ ಸಾರ್ ಕೊಡ್ಲಿ? ಬಹಳ ಕಷ್ಟ ಇದೆ ಅಣ್ಣ. ಲೈಟ್ ಲೋಟ ಕೊಡ್ತೀನಿ ಸರ್. ಹೌದು ಸರ್, ಬಟ್ ಜನಕ್ಕೆ ಹೆಲ್ಪ್ ಮಾಡ್ತಿದ್ದೀರಲ್ಲ, ಸಮಾಚಾರ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್. ಥ್ಯಾಂಕ್ಸ್ ಅಣ್ಣ. ಏನೇನ್ ಸಿಗುತ್ತೆ ನಿಮ್ಮ ನಮ್ಮ ಹತ್ರ ಈಗ ಪ್ರೆಸೆಂಟ್ಲಿ ದೋಸೆ, ಮೊಟ್ಟೆ ದೋಸೆ, ಎಗ್ ದೋಸೆ, ರೈಸ್ ಬಾತ್, ಚಿತ್ರಾನ್ನ, ಲೆಮನ್ ರೈಸ್. ಈಗ ಟೈಮ್ ಆಗೋಯ್ತು ಸರ್. ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಸಿಗೋದೇನ್ ಗೊತ್ತಾ ಸರ್? ಪೂರಿ ಇದೆ, ದೋಸೆ ಇದೆ, ಬೆಣ್ಣೆ ದೋಸೆ, ತುಪ್ಪ ದೋಸೆ, ರಾಗಿ ದೋಸೆ. ಜನಕ್ಕೆ ನೀವುಗಳು ಊಟ ಕೊಡ್ತಿರಲ್ಲ, ತುಂಬಾ ದೊಡ್ಡತನ ಅಲ್ಲ. ಯಾಕಂದ್ರೆ ಯಾವ 5 ಸ್ಟಾರ್ ಹೋಟ್ಲ್ ಯಾರು ತೆಗ್ದಿದಾರ ಇಷ್ಟೊತ್ತಲ್ಲಿ? ಫುಟ್ಪಾತ್ ಸರ್ಕಾರ ನಮ್ಗೆ ಮೋಸ ಮಾಡ್ದಲ್ಲ. ಏನ್ ಗೊತ್ತಣ, ಸರ್ಕಾರದವ್ರಿಗೆ ಸರ್ ಹೇಳಿದ್ನಲ್ಲ, ಏನ್ ಗೊತ್ತಾ, ಸರ್ಕಾರ ನನಗೆ ಮೋಸ ಮಾಡ್ದ ಸರ್. ಏನ್ ಗೊತ್ತಾ, ಬಡವ್ರು ಹೊಟ್ಟೆ ಹೊಡಿಬಾರ್ದು ಯಾವತ್ತು ಯಾರು. ನನ್ಗೆ 4 ಕಡೆ ಕೊಡಿ ಅಂತ ಕೇಳಿದೆ, 4 ಕಡೆ ಕೊಡಿ ಅಂತ ಕೇಳಿದೆ, 4 ಕಡೆ ಕೊಡಿ ಅಂದೆ, 4 ಕಡೆ ಕೊಟ್ಟಿಲ್ಲ ಅವರು. ನಾನೀಗ ಚೇಂಜ್ ಆಗಿ ತುಂಬಾ ಒಳ್ಳೇದಾಯ್ತು. ಅಂಡ್ ಈ ಹೋಟ್ಲು ತುಂಬಾ ಚೆನ್ನಾಗಿ ಓಡ್ಲಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ಒಗ್ಗರಣೆ, ಮಂಡಕ್ಕಿ, ಮಿರ್ಚಿ ಖಂಡಿತ. ಥ್ಯಾಂಕ್ ಯು ಸರ್. ಸೊ ಗೈಸ್, ನೋಡಿದ್ರಲ್ಲ,
ನಾವ್ ಆಕ್ಚುಲಿ ಇಂಥವ್ರಿಗೆ ಸಪೋರ್ಟ್ ಮಾಡ್ಬೇಕು. ಹೋಗೋ ತುಪ್ಪದ ಯಾಕಂದ್ರೆ ಒಂಬತ್ತು ಹಾಕು ಹೋಗು. ತುಂಬಾ ಜನಕ್ಕೆ ಇಂಥವ್ರಿಂದಲೇ ಹೊಟ್ಟೆ ತುಂಬೋದು. ಸೊ ಇಟ್ಸ್ ವೆರಿ ನೈಸ್. ಗೈಸ್, ಇಷ್ಟೊತ್ತಲ್ಲಿ ಯಪ್ಪ ಬಹಳ ಡೇಂಜರಸ್ ಜಾಗ. ಸೀರಿಯಸ್ಲಿ ತುಂಬಾ ಡೇಂಜರಸ್ ಜಾಗ. ಯಪ್ಪ ನನ್ಗೆ ಒಂದ್ ಸೆಕೆಂಡ್ ಗಡ 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 ನಡಗ್ಬಿಟ್ಟೆ ಗುರು. ಯಾಕಂದ್ರೆ ವೆರಿ ಡೇಂಜರಸ್. ನಾನು ಇಷ್ಟೊತ್ತಲ್ಲ ಆಕ್ಚುಲಿ ಅಲ್ಲ ಇರ್ಲಿ. ಸೊ ಎಷ್ಟು ಸಿಕ್ಕಂದ್ರೆ ಭಯ ಗುರು. ನಾನ್ ಬೇರೆ ಕ್ಯಾಮ್ರಾ ಹಿಡ್ಕೊಂಡು ಇಟ್ಸ್ ವೆರಿ ವೆರಿ ಡೇಂಜರಸ್. ಯಾರು ಟ್ರೈ ಮಾಡಬೇಡಿ. ಇಷ್ಟೊತ್ತಲ್ಲಿ ಮೆಜೆಸ್ಟಿಕ್ ಜೀವನ ಗುರು. ಎಲ್ಲ ಖಾಲಿ ಖಾಲಿ. ಪಾಪ ನಿಜವಾಗ್ಲೂ ಆಟೋದವ್ರ ಕಷ್ಟ ಯಾರು ಕೇಳಂಗೆ ಇಲ್ಲ. ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಗುರು. ಸಿಕ್ಕಾಬಟ್ಟೆ ಆಟೋದವ್ರು ಇದಾರೆ. ಏನಾಗುತ್ತಾ, ಶ್ರೀಮಂತರ ಮಕ್ಕಳು ಶ್ರೀಮಂತರಾಗೆ ಇರ್ತಾರೆ. ನಮ್ಮತ್ತ ಬಡವ್ರ ಮಕ್ಕಳು ಹಿಂಗೆ ಹಿಂಗೆ ಅಂದ್ರೆ ಕಷ್ಟ. ಯಾಕಂದ್ರೆ ಒಂದೊಂದ್ ರೂಪಾಯಿಗೂ ಕಷ್ಟ ಪಟ್ಕೊಂಡು ಹೋಗ್ಬೇಕು. ಕಷ್ಟ ಗುರು. ಏಯ್ ಮಂಡ್ಯ ಮಂಡ್ಯ ತಕ್ಷಣ ಸುಮ್ಮನೆ ಬಹಳ ಕಷ್ಟ ಗುರು. ನೈಟ್ ಹೊತ್ತು ಎಷ್ಟು ಕ್ಯಾಬ್ಗಳಿದಾವೆ, ಎಷ್ಟು ಆಟೋಗಳಿದಾವೆ, ಲೆಕ್ಕವೇ ಇಲ್ಲ. ಅವ್ರಿಗೆಲ್ಲ ಬಾಡಿಗೆ ಸಿಕ್ಕಿ ಜೀವನ ನಡಿಬೇಕು. ಅಂಡ್ ಇವಾಗ ಬೇರೆ ಫುಟ್ಪಾತ್ ಮೇಲೆ ಅಂಗಡಿಗಳು ಹಾಕಂಗಿಲ್ಲ, ತೆರವು ಕಾರ್ಯಗಳ ಮೇಲೆ ನಡೀತಿದೆ. ನಮ್ ಟಾಲಿ ಸರ್ ಹೇಳ್ದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರಲ್ಲ, ಹೆಂಗ್ ಸ್ವಾಮಿ ಬೆಳೆಯೋದು? ಈ ಯುಗದಲ್ಲಿ ಬೆಳೆಯಾಗಾಯ್ತದ? ಯಪ್ಪ ಬಹಳ ಕಷ್ಟ. ಕಷ್ಟಪಟ್ಟು ಓದಿ ಕೆಲ್ಸ ಮಾಡ್ತಾ 9 ರಿಂದ 5 ದುಡ್ದು ತಿಂಗಳು ಕೊನೆಯಲ್ಲಿ 15,000 20,000 ಮಿಕ್ಕಿದ್ರೆ ಯಾವ ಮೂಲೆ ಗುರು ಸಾಕಾಯ್ತದೆ 15,000-20,000 ಅಲ್ವಾ? ಸೊ ಗೈಸ್, ಆಕ್ಚುಲಿ ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟು ಫಾಸ್ಟ್ ಇದಾರೆ ಅಂದ್ರೆ ಯು ಡಿಂಟ್ ಇವನ್ ಇಮ್ಯಾಜಿನ್. ಒಬ್ಬ ಬಿಹಾರಿಯವನು ನಮ್ಮ ಪ್ಯಾರಾ ಕಮಾಂಡೋ ಅವ್ರದೊಂದು ಬ್ಯಾಗ್ ನ ಎತ್ಕೊಂಡು ಹೋಗ್ಬಿಡ್ತಿದ್ದ ಅಂದ್ರೆ ಕಳ್ತನ ಮಾಡ್ತಿದ್ದ ಅನ್ಸುತ್ತೆ. ಬಟ್ ನಮ್ಮ ಪೊಲೀಸ್ ಅವರು ಐ ಜಸ್ಟ್ ಡಿಡ್ 1 ಕಂಪ್ಲೇಂಟ್, ವಿತಿನ್ 2-3 minutes ದೇ ಕೇಮ್. ಅವ್ರ ವಿಚಾರಿಸ್ತಿದ್ದಾರೆ ನೋಡಿ ಇಲ್ಲಿ ಎಸಿ ಸೆಂಟರ್ ಅಲ್ಲಿ ಕೆಲಸ ಮಾಡೋ ನೀನು. ಅವ್ರು ಬಂದು ಕಾಟನ್ ಪೇಟೆ ಪೊಲೀಸ್ ಅವರು ಅಂಡ್ ರೇಣುಕಾ ಆರಾಧ್ಯ ಅಂತ ASI ಅವರು. ಅಂಡ್ ಇಸ್ ದೇ ಆರ್ ಡೂಯಿಂಗ್ ಎ ಗುಡ್ ಜಾಬ್, ನೈಸ್ ಜಾಬ್. ಇದು ಬ್ಯಾಗ್ ಇಷ್ಟು ಸೇಫ್ಟಿ ಇದ್ರೆ ಮಾತ್ರ ನಾವುಗಳು ಆರಾಮ್ಸೆ ಓಡಾಡಕ್ಕಾಗೋದು ಕರ್ನಾಟಕದಲ್ಲಿ. ಇಲ್ಲ ಕಾಂಟ್ಯಾಕ್ಟ್ ನಂಬರ್ ನೋಡಿದೆ, ಅಡ್ರೆಸ್ ಇದೆ, ಎಲ್ಲ ಅಡ್ರೆಸ್ ಐತೆ. ಏರ್ಪೋರ್ಟ್ ರೋಡ್ ಅಲ್ಲಿ ಎಸಿ ಸೆಂಟರ್ ಅಂತ ಇದೆ.